ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ತಂದೆಯವರ ಬಾಸ್ ಅಂದರೆ ಬ್ರಹ್ಮದೇವ್ ಸರ್ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಆಚರಿಸಿದ್ರು ಆ್ಯಂಡ್ ಅಪ್ಪ ಅಮ್ಮ ಅಲ್ಲೆಲ್ಲ ಹೋಗಿ ಬಂದಿದ್ದು ಮೂಮೆಂಟ್ಸ್ ಎಲ್ಲ ಸಖತ್ ಖುಷಿ ಆಯಿತು. ಸೊ ಇವತ್ತು ಸರ್ ಮನೇಲಿ ಅಷ್ಟಲಕ್ಷ್ಮಿ ಕೂರಿಸಿದ್ದಾರೆ. ಇಟ್ ಈಸ್ ವೆರಿ ನ್ಯೂ ಆ್ಯಂಡ್ ವೆರಿ ಯೂನಿಕ್ ಕಾನ್ಸೆಪ್ಟು. ಆಲ್ ಕ್ರೆಡಿಟ್ಸ್ ಗೋಸ್ ಟು ಅರ್ಪಿತಾ ಅಕ್ಕ. ನಾವು ಆಲ್ಮೋಸ್ಟ್ ಎವ್ರಿ ಇಯರ್ ನಾವು ಲಕ್ಷ್ಮೀ ಕೂರಿಸ್ದಾಗ ಹೋಗ್ತೀವಿ, ಬಟ್ ಅನ್ಫಾರ್ಚುನೇಟ್ಲಿ ನಂಗೆ ಈ ವರ್ಷ ಹೋಗೋಕ್ಕಾಗಲಿಲ್ಲ. ಬಟ್ ಲಾಸ್ಟ್ ಇಯರ್ ಸರ್ ಇದ್ದಾಗೆಲ್ಲ ಮೆಮೊರೀಸ್ ಎಲ್ಲ ಸಕ್ಕತ್ತಾಗಿತ್ತು. ಅವ್ರು ಎಷ್ಟು ಕ್ಯೂಟಾಗಿ ನಾವು ಹೊರಡೋ ತನಕನೂ ಗೇಟ್ ಹತ್ರ ಬಂದು ಬಾಯ್ ಮಾಡಿದ್ದೆಲ್ಲ ನಾವು ಈಗಲೂ ನೆನೆಸ್ಕೋತೀವಿ. ವಿ ಲಿಟ್ರಲಿ ಮಿಸ್ ಯು ಬ್ರಹ್ಮದೇವ್ ಸರ್. ಯು ಆರ್ ದ ಗ್ರೇಟ್ ಬಾಸ್ ಟು ಮೈ ಡ್ಯಾಡ್ ಆ್ಯಂಡ್ ಆಲ್ ದ ಪೀಪಲ್. ಅಂದರೆ ನಿಮ್ಮ ಮನೇಲಿರೋ ಪ್ರತಿಯೊಬ್ಬರು ದೇ ಆರ್ ಜೆಮ್, ಸಕ್ಕತ್ ಸ್ವೀಟ್ ಪೀಪಲ್ಲು. ನಾನು ಇದನ್ನು ಹೇಳ್ಕೊಳಕ್ಕೆ ಎಲ್ಲೂ ಅಪರ್ಚುನಿಟಿ ಸಿಕ್ಕಿರಲಿಲ್ಲ. ಐ ಆಮ್ ಫೀಲಿಂಗ್ ದಿಸ್ ಈಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಸೇ ದಿಸ್. ಆ್ಯಂಡ್ ಅರ್ಪಿತಕ್ಕ, ಯು ಆರ್ ಲೈಕ್ ಹೇಗೆ ಅಂದರೆ ಆ ಬಂಚ್ ಆಫ್ ಎನರ್ಜಿ ಇದ್ದಂಗೆ. ನಿಮ್ಮ ಜೊತೆ ಇದ್ದರೆ ಅಷ್ಟು ಖುಷಿನೇ ಮೂಮೆಂಟ್ಸೇ ಇರುತ್ತೆ. ಸೊ ನೋಡೋಣ ಬನ್ನಿ ಹೇಗಿತ್ತು ಎಲ್ಲ ಅಕ್ಕ ಮನೇಲಿ ಪೂಜೆ ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಇದು ನಾವು ಲಾಸ್ಟ್ ಇಯರ್ ಹೋದಾಗ ತೆಗ್ದಿದ್ದು ಇಮೇಜಸ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಿ ನೋಡಿ ನಾನು ನನ್ನ ಅಕ್ಕ. ಹಾಗೆಯೇ ವಿ ಮೀಟ್ ವೆರಿ ರೇರ್ಲಿ, ಬಟ್ ಆ ಬಾಂಡ್ ಹಾಗೆ ಇದೆ, ವಿಚ್ ಇಸ್ ವೆರಿ ಮ್ಯೂಚುವಲ್. ಅಂದರೆ ಅಕ್ಕಗೂ ನಾನಂದರೆ ಇಷ್ಟ, ನನಗೂ ಅಕ್ಕ ಅಂದರೆ ಇಷ್ಟ. ಸೊ ನೋಡಿ, ಎಲ್ಲರೂ ಫ್ಯಾಮಿಲಿ ಪಿಕ್ ತಗೊಂಡ್ವಿ. ದೇವ್ರ ಮನೆ ಒಳಗೆ ಕೂರಿಸಿದ್ರು ಲಾಸ್ಟ್ ಇಯರ್, ತುಂಬ ಚೆನ್ನಾಗಿತ್ತು. ಈ ಇಯರ್ ಅದಕ್ಕಿಂತ ಅಪ್ಗ್ರೇಡ್ ಮಾಡಿ ಅಷ್ಟಲಕ್ಷ್ಮಿ ಕೂರಿಸಿರೋದು ತುಂಬ ಖುಷಿಯಾಯಿತು. ಹಾಗೆ ನಂದಿನಿ ಮ್ಯಾಮ್ ಮತ್ತು ರೈನಾ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಲಾಸ್ಟ್ ಇಯರು. ನೋಡೋಣ ಬನ್ನಿ ಈ ವರ್ಷದ ಸೆಲೆಬ್ರೇಷನ್ ಹೇಗಿದೆ ಅಂತ.
ಗೈಸ್, ಈಗ ಅಕ್ಕನ ಒಂದು ಲೈಫ್ ಸ್ಟೋರಿ ಹೇಳ್ತಾರೆ, ಅದನ್ನು ಕೇಳಿಸ್ಕೊಂಬರೋಣ ಬನ್ನಿ. ಸೋ ಇನ್ಸ್ಪೈರಿಂಗ್. ಗೃಹಿಣಿ ಇರ್ಬೋದು, ಇಲ್ಲ ಒಂದು ಹುಡುಗಿ, ಫಸ್ಟ್ ನಾವು ಹೇಳೋದು ಚಿಕ್ಕ ಹುಡುಗರಿಗೆ ಕಲಿಸಿದ್ರೆ ಏನು, ನಮ್ಮ ಮಮ್ಮಿ ಪಪ್ಪ ಹಾಗೆ ಕಲಿಸಿದ್ದು ನಮಗೆ ಚಿಕ್ಕವರಿಂದ. ನೀನು ಹೀಗೂ ಇರು ಹಾಗೂ ಇರು, ಇಷ್ಟು ಎನ್ಕರೇಜ್ ಮಾಡಿರೋದಕ್ಕೆ ಅವರಿಂದ ನಾನು ಈ ಮಟ್ಟಕ್ಕಿದ್ದೀನಿ. 12-13 ಕಂಟ್ರಿ ಮಾಡ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ. ಅವರೆಲ್ಲ ಎನ್ಕರೇಜ್ ಮಾಡಿಲ್ಲ, ನಿನಗೇನು ಬೇಡ, ನಿನ್ಗೆ ಯಾಕೆ ಹೋಗಬೇಕು ನೀನು ಅಂದಿದ್ರೆ ನಾನು ಇಲ್ಲೇ ಇರ್ತಿದ್ದೆ. ನೀನು ಹಿಂಗೂ ಇರಬೇಕು ಹಂಗೂ ಇರಬೇಕು, ಓದೋದ್ರಲ್ಲೂ ಏನು ಕಡಿಮೆ ಇಲ್ಲ. ನಾನು ಗೊತ್ತಿದೆ MBA ಅಲ್ಲಿ ಟಾಪರ್ ಕೂಡ. ಸೊ ಎಲ್ಲರೂ ಏನಂದ್ರು ಸ್ಟಾರ್ಟಿಂಗು, ಇವಳಿಗೇನು ಇಂಗ್ಲೀಷ್ ಮಾತಾಡೋಕೆ ಬರುತ್ತಾ ಇಲ್ವೋ, ಇಲ್ಲಾಂದ್ರೆ ಇವಳು ಓದ್ತಾಳೋ ಇಲ್ವೋ ಅನ್ನೋ ಫುಲ್ ಶಾಕ್ ಆಗಿಬಿಟ್ಟಿದ್ರು. ಒಂದು ಸತಿ ನಂದು ಮಾರ್ಕ್ಸ್ ಬಂದಮೇಲೆ ಗೊತ್ತಾಯಿತು, ಓಕೆ ಅರ್ಪಿತಾ. ಆಮೇಲೆ ಕೆಲಸ ಸಿಗುತ್ತಾ ಅವಳಿಗೆ, ಸುಮ್ಮನೆ ಏನೋ ಕೊಟ್ಬಿಡ್ತಾರೆ ಯೂನಿವರ್ಸಿಟಿ. ಆಮೇಲೆ ಗೊತ್ತಾಯಿತು ಕೆಲಸ ಸಿಕ್ತು. ಆಮೇಲೆ ಸಡನ್ನಾಗಿ ಮಾಡಲಿಂಗ್ ಇಂಡಸ್ಟ್ರಿ ಇದು ಯಾವ ಇಂಡಸ್ಟ್ರಿಗಪ್ಪ ಜಾಯ್ನ್ ಆದ್ಲು ಅಂದರು. ಕರ್ನಾಟಕದಲ್ಲಿ ನನ್ನಷ್ಟು ನ್ಯಾಷನಲ್ ಡೈರೆಕ್ಟರ್ಶಿಪ್ಪು ಇರೋ ಲೈಸೆನ್ಸು ಯಾರ್ದು ಇಲ್ಲ. ಪ್ರೌಡಾಗಿ ಹೇಳ್ಕೊತೀನಿ ನಾನು. ಸೊ ಏನಕ್ಕೆ ಇವೆಲ್ಲ ಹೇಳ್ತಿರೋದಂದ್ರೆ ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು ಅಂತಲ್ಲ, ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು. ಇನ್ನೊಂದು ಏನಂತಂದರೆ, ನನಗೆ ಖುಷಿ ಏನಂತಂದರೆ ನಮ್ಮ ಅಪ್ಪ ಅಮ್ಮ ಎಷ್ಟು ಎನ್ಕರೇಜ್ ಮಾಡಿ, ಅದೇ ಥರ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಎನ್ಕರೇಜ್ ಮಾಡಿದ್ರು. ಅಷ್ಟೇ ಎನ್ಕರೇಜ್ ಮಾಡಿದ್ರು. ಅಷ್ಟು ಈಸಿ ಅಲ್ಲ ಅಂದರೆ ಅಷ್ಟು ಈಸಿ ಅಲ್ಲ. ಒಂದು ಮದುವೆ ಆಗೋಕ್ಕಿಂತ ಮುಂಚೆ ಅಪ್ಪ ಅಮ್ಮನ ಎನ್ಕರೇಜ್ಮೆಂಟ್ ಓಕೆ, ಅದಾದಮೇಲೆ ತುಂಬ ಯೋಚನೆ ಮಾಡ್ತಾರೆ, ಏನಕ್ಕಿಲ್ಲಿ ಹೇರಿಕ್ಕಿಲ್ಲಿ. ಇದುವರೆಗೂ ನನಗೆ ಆ ಥರ ಬಂದಿಲ್ಲ. ಸೊ ಮೇ ಬಿ ನನಗನ್ಸುತ್ತೆ ನಮ್ಮ ಅಪ್ಪ ಅಮ್ಮಂದು ಬ್ಲೆಸ್ಸಿಂಗು ನನಗೆ ಸಿಕ್ಕಿರೋದಿವೆಲ್ಲ ಇಷ್ಟು ಈಸಿ ಅಲ್ಲ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಈ ಥರ ಬೆಳೆಸಿದ್ದಕ್ಕೆ ಎಲ್ಲರೂ ಹೇಳ್ತಾರೆ, ಮ್ಯಾಮ್ ನೀವು ಒಂಥರ ಡಿಫ್ರೆಂಟ್. ಈಗ ಬಂದಿದ ತಕ್ಷಣ ಹೇಳಿದ್ರು ಎಲ್ಲ, ಮ್ಯಾಮ್ ಒಂಥರ ಫುಲ್ ಡಿಫ್ರೆಂಟು ಕ್ರಿಯೇಟಿವ್ ಅಂತ. ನನ್ನ ತಂದೆ ಅವರು ಕೈ ಮುಗಿಬೇಕು. ಅವರ ಗೋಲ್ಡನ್ ಅವರ್ ಅಂತಾರಲ್ಲ, ಅವ್ರ ಗೋಲ್ಡೆಲ್ಲ ಪ್ಲಾಟಿನಮ್, ಅದಕ್ಕಿಂತ ಹೆಚ್ಚು ಅವರಷ್ಟು ಸಾರಿ. ಯಾಕಂದರೆ ತಂದೆ ಅನ್ನೋದೇ ಬೇರೆ, ಎಕ್ಸ್ಪೆಷಲಿ ನನ್ನ ತಂದೆ ಅನ್ನೋದೇ ಬೇರೆ. ಈ ಸಮಯದಲ್ಲಿ ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಈ ಲೈಟ್ ಇಟ್ಟಿದ್ರೆ, ಪಾಪು ಈ ಲೈಟ್ನ ಆ ಕಡೆ ಹಾಕು, ದೇವ್ರ ಹತ್ರ ಮಾತಾಡಲ್ವಾ ನೀನು ಅಂತ ರಾತ್ರಿ ಎಲ್ಲ ಕೇಳ್ತಾರೆ. ಸೊ ನನಗೆ ಖುಷಿ ಏನಂತಂದರೆ, ನನ್ನ ತಂದೆ ಆಶೀರ್ವಾದದಿಂದ ನಾನು ಅದೇ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಿರೋದು. ಆ ಆಶೀರ್ವಾದ ನಂಗೆ ಸದಾ ಇರಲಿ. ಅವ್ರು ಯಾವತ್ತಿದ್ರು ನಮ್ಮ ಜೊತೆ ಇದ್ದಾರೆ, ಅಷ್ಟೇ ಸಾಕು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಪಪ್ಪ ಫಾರ್ ಎವ್ರಿಥಿಂಗ್. ಸೊ ವಿ ಲವ್ ಯು ಲಾಟ್. ಸೊ ಇದೇ ಸಂಸ್ಕೃತಿ ನನ್ನ ಮಗಳಿಗೂ ಕೂಡ ನಾನು ಬಿಟ್ಟಿಲ್ಲ, ಹೇಳ್ಕೊಡ್ತೀನಿ ಖಂಡಿತ. ಅದು ಬಿಡೋದು ಬೇಡ. ನಾನು ಇಷ್ಟೇ ಹೇಳೋದು, ನಮ್ಮ ಕರ್ನಾಟಕದಲ್ಲಾಗಲಿ ನಾವು ಎಲ್ಲೇ ಇರಲಿ ಆಯಿತಾ, ನಮ್ಮ ಸಂಸ್ಕೃತಿನ ನಾವು ಮರೆಯೋದು ಬೇಡ. ಈಗ ನಾನು ಆಚರಣೆ ಮಾಡಿದ್ರೆ ಅವಳಿಗೆ ಗೊತ್ತಾಗುತ್ತೆ, ವರಮಹಾಲಕ್ಷ್ಮಿ ಈ ಥರ ಇದೆ. ಆವಾಗ ಅವಳೇನು ಮಾಡ್ತಾಳೆ, ಆ ಆಚರಣೆ ಸೇಮ್ ಕಂಟಿನ್ಯೂಟಿ ಮಾಡ್ತಾಳೆ. ನಾನೇ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಮಕ್ಕಳಿಗೆ? ಇಲ್ಲ ಅಂತಂದರೆ ಯೂಶ್ವಲಿ ನಮ್ಮ ಮಮ್ಮಿ ಅವರ ಫ್ರೆಂಡ್ಸ್ ಮಕ್ಕಳೆಲ್ಲ ಕೆಲವ್ರು ಇದ್ದರು, ಆಚರಣೆ ಮಾಡಿದ ತಕ್ಷಣ ಅವ್ರ ಮಕ್ಕಳೆಲ್ಲ ರೂಮಿಗೆ ಹೋಗ್ಬಿಡೋರು. ಅವ್ರಿಗೆ ಕುಂಕುಮ ಆದಮೇಲೆ ಹೂವು ಕೊಡಬೇಕಾ, ಇಲ್ಲ ಹೂವು ಆದಮೇಲೆ ಅದು ಕೊಡಬೇಕಾ ಅನ್ನೋದು ಆ ಸಂಪ್ರದಾಯನೇ ಗೊತ್ತಿಲ್ಲ. ನಾವು ನಮ್ಮ ಸಂಪ್ರದಾಯನ ಯಾವತ್ತೂ ಮರಿಬಾರ್ದು ಅಂತ ಆ ಒಂದು ಮೆಸೇಜ್ ಎಲ್ಲರಿಗೂ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಎಲ್ಲ ಹಬ್ಬವನ್ನು ಮಾಡಿ, ಅದು ಒಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿ ಒಳ್ಳೆ ಮನಸ್ಸಿರೋರು ನಾನು ಅಂತ ಹೇಳಬಾರ್ದು, ನಾವು ಅಂತ ಹೇಳಬೇಕು ಅಂತ ನಾನು ಯಾವಾಗೂ ಹೇಳ್ತೀನಿ. ಈವನ್ ನನ್ನ ಟೀಮ್ಗೂ ಹೇಳ್ತಿರ್ತೀನಿ, ಐ ಅಂತ ಹೇಳೋದು ಬೇಡ, ವಿ ಅಂತ ಹೇಳೋಣ. ಆವಾಗ ನಮ್ಮ ಜೊತೆ ನೀವು ಬೆಳಿತೀರಾ, ನಾನು ಬೆಳಿತೀನಿ, ನೀವು ಬೆಳಿತೀರಾ. ಅಷ್ಟೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬಂದು. ಸೊ ಇಟ್ಸ್ ಸಾಂಗ್ ಟೈಮ್. ನಾವು ಹೇಗೆ ಅಕ್ಕ ಮತ್ತು ಮೇಡಮ್ ಸಾಂಗಿಂದ ಪ್ರೇ ಮಾಡ್ತಾರೆ ಅಂತ ನೋಡೋಣ ಬನ್ನಿ. 1 2 3 ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ, ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ, ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ, ಬಂದಾಳು ನಮ್ಮ ಮನೆಗೆ ನಿಂತಾಳು ಗೃಹದಲ್ಲಿ, ನಂದ ಕಂದನ ರಾಣಿ ಇಂದಿರೆ ನಮ್ಮ ಮನೆಗೆ ಬಂದಾಳು ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಸಂಜೆಯ ಹೊತ್ತಿನಲ್ಲಿ. ಗಣ್ಣಾಗೆ ನೀಮ ಜ್ಞಾನ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚಂಡಾಡಿದ,
ನಿಂಬಿಯ ಈಗ ಅರ್ಪಿತಾ ಅಕ್ಕ ಮತ್ತು ರಾಧೇಶ ಅಣ್ಣ ಅವ್ರದ್ದು ಆ ಮ್ಯಾರೇಜ್ ಸ್ಟೋರಿ ಕೇಳ್ಕೊಂಬರೋಣ ಬನ್ನಿ. ಸೊ ಹೇಗಾಯ್ತು ಸರ್ ಈ ಪಯಣ ಅಂತ ಕೇಳ್ಬೋದಾ? ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಅರ್ಪಿತಾ ಮೇಡಮ್ ಸೊ ಹೇಗೆ ಸಿಕ್ಕರು, ಏನು ಯಾವ ಥರ ಪರಿಚಯ ಆಯಿತು, ಪರಿಚಯ ಕತೆ ಯಾವ ಥರ ಆಯಿತು ಅಂತ ದೊಡ್ಡ ಕಥೆನೇ ಇದೆ. ಶಾರ್ಟ್ ಆಗಿ ಅಂತೇನು ಹೇಳ್ಬೋದಾ? ಏನ್ ಶಾರ್ಟ್ ಆಗಿ ಏನಿಲ್ಲ, ಹಾಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಬ್ರು ಲೈಕ್ ಮೈಂಡೆಡ್ ಪೀಪಲ್. ಪಾರ್ಟ್ನರ್ ಇಸ್ ನಾಟ್ ಸಮಥಿಂಗ್ ಬೇರೆ ತರ. ಲೈಕ್ ಮೈಂಡೆಡ್ ಪೀಪಲ್ ಇದ್ರೆ ಬೆಸ್ಟ್. ಮೋರ್ ದೆನ್ ಹಸ್ಬೆಂಡ್ ವಿ ಆರ್ ಫ್ರೆಂಡ್ಸ್ ಅಷ್ಟೇ. ಹಸ್ಬೆಂಡು ವೈಫು ಅದೆಲ್ಲ ಬೇಕು, ಬಟ್ ಫ್ರೆಂಡ್ಶಿಪ್ ಇದ್ರೆ ಒಂದು ಟೈಪು ಬೆಟರ್ ಅನ್ಸುತ್ತೆ. ಅಂದ್ರೆ ಪೊಸೆಸಿವ್ ಅದೆಲ್ಲ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇರಬೇಕು, ಅತಿನೂ ಇರಬಾರ್ದು. ಅತಿ ಇದ್ರೆ ನನಗೂ ಕಷ್ಟ, ರಾಧೇಶ್ಗೂ ಕಷ್ಟ, ನಮ್ಮಿಬ್ಬರು ನೋಡೋದಿಕ್ಕೆ ಅಮ್ಮಗೂ ಕಷ್ಟ. ಅದಕ್ಕೆ ಫ್ರೆಂಡ್ಸ್ ಥರ ಇದೀವಿ. ಅದು ಹೇಳ್ಕೊಟ್ಟಿರೋದೇ ನಮಗೆ ಇದು ನಮ್ಮ ಪಪ್ಪ. ಮೇನಾಗಿ ನಮ್ಮಿಬ್ರಿಗೆ ಆ್ಯಕ್ಚುಲಿ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾರಿಗೆ ಗೊತ್ತಾ? ನಾವಿಬ್ರಿಗೆ ಮದುವೆ ಆಗಕ್ಕೆ ಕಾರಣ ಯಾರು ಗೊತ್ತಾ? ನಮ್ಮ ಮಮ್ಮಿ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಾಗೆ. ಸೊ ಅವರಿಂದನೇ ನಾವಿಬ್ರು ಮದುವೆ ಆಗಿದ್ದು ಆ್ಯಕ್ಚುಲಿ. ಸೊ ಅವ್ರ ಸಪೋರ್ಟಿಂದಾನೆ ಫಸ್ಟ್ ಸಪೋರ್ಟ್. ಅವ್ರ ಮನೆಯಲ್ಲೂ ಇಲ್ಲ, ಅವ್ರ ಸಪೋರ್ಟ್, ಅದು ಖುಷಿ. ಸೊ ಅದಕ್ಕೆ ನಾವು ತುಂಬ ಖುಷಿ ಇದೆ ನಮಗೆ. ನಿಮಗೆ ಯಾವ ಗುಣ ಇಷ್ಟ ಆಯಿತು ಸರ್? ಅದು ಹಿಂಗೆ ಓಕೆ 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 ನನ್ನವಳೆನ್ನುವ ಅಂಶ ಸಾಕು ಹೃದಯಕ್ಕೆ ಒಣಜಂಬ. ಬಿಕಾಸ್ ಎಲ್ಲಾರು ಮಾತಾಡೋದು ನಾನೇ ಜಾಸ್ತಿ ಮಾತಾಡಿರ್ತೀನಿ. ನಮ್ಮ ಮನೇಲಿ ನಮ್ಮ ಅಪ್ಪ ಮಮ್ಮಿ ಎಲ್ಲ ಹೇಳ್ತಿರ್ತಾರೆ, ಸ್ವಲ್ಪ ಮಾತು ಕಡಿಮೆ ಮಾಡಿ ಆರಾಮಾಗಿರು, ಯಾಕೆ ಸ್ಟ್ರೇನ್ ಮಾಡ್ಕೋತೀಯ ಅಂತ. ನಾನು ಒಂದ್ಸತಿ ರೇಡಿಯೋ ಸಿಟಿ ಒಂದ್ಸತಿ ಸ್ಟಾರ್ಟ್ ಆದ್ರೆ ಅದು ಮಲಗ್ಬೇಕಾದ್ರೆ ಆಫ್ ಆಗೋದು. ಒಬ್ರು ಮಾತಾಡಿದ್ರೆ ಕೇಳುತ್ತೆ, ಇಬ್ರು ಮಾತಾಡಿದ್ರೆ ಕೇಳುತ್ತೆ. ಸೊ ನೀವು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂತಾನೆ ಇದೀರಿ ಇಲ್ಲಿವರೆಗೂ. ಅವಾಗ ಎಲ್ಲ ಸ್ಮೂತ್ ಆಗಿ ಹೋಗುತ್ತೆ. ಆ್ಯಕ್ಚುಲಿ ಒಳ್ಳೆ ಬಾಂಡಿಂಗ್ ಇದೆ. ಹಾಗಾದ್ರೆ ನೀವು ಯಾವ ಗುಣ ಇಷ್ಟಪಟ್ರಿ ಸರ್? ಸರಲ್ಲಿ 1, 2 ಇಲ್ಲ, ತುಂಬ ಇದೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ದಂಗೆ ಮೊದಲನೇ ಬಾರಿ ನೋಡಿದಾಗ ಅಥವಾ ಪರಿಚಯ ಆದಾಗ ಅಥವಾ ಏನೋ ಒಂದು ಅವ್ರನ್ನ ಅಬ್ಸರ್ವೇಷನಲ್ಲಿ ಯಾವ ಥರ ನಿಮ್ಗೆ ಇಷ್ಟ ಆದರು ಅಂತ? ಅಬ್ಸರ್ವೇಷನ್ ಏನಕ್ಕಿಂತ ಕ್ಯಾರೆಕ್ಟರ್ ನಾನು ಹೇಳ್ತೀನಿ. ಏಕೆಂತಂದರೆ ನನಗೆ ಒಂದು ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಅದು ನನಗೆ ಅನ್ನೋಕ್ಕಿಂತ ಎಲ್ಲರ ರೀತಿಗೂ ಎಲ್ಲರಿಗೂ ಅವಳು ಹಂಗೆ ನೋಡೋದು. ಹೌದು. ಸೊ ಅದೊಂದು ನಂಗೆ ತುಂಬ ಇಷ್ಟ. ತುಂಬ ಇದೆ ಹೇಳೋದು. ಒಂದೇ ಮಾತಲ್ಲಿ ಮುಗಿಸಿದ್ರಿ ಸೆಕೆಂಡ್ ಮದರ್ ಅಂತೇಳಿ. ಸೂಪರ್. ಸೊ ಈ ಒಂದು ಬಾಂಧವ್ಯ, ಈ ಒಂದು ಪ್ರೀತಿ ಹೀಗೆ ಇರಲಿ. ವರಮಹಾಲಕ್ಷ್ಮಿ ಹಬ್ಬ. ಸೊ ವರಮಹಾಲಕ್ಷ್ಮಿ ನಿಮಗೆ ಆಶೀರ್ವಾದವನ್ನು ನೀಡಲಿ ಅಂತ ಹೇಳ್ತಾ, ಸೊ ಮುಂದಿನ ವರ್ಷಕ್ಕೂ ನಾವೆಲ್ಲರೂ ಮತ್ತೆ ಸೇರೋಣ. ಖಂಡಿತ ಸೇರಲೇಬೇಕು, ಬರಲೇ. ಸೊ ಹೇಳ್ತಾ ಮತ್ತೇನಾದರೂ ನೀವು ವರಮಹಾಲಕ್ಷ್ಮಿ ಹಬ್ಬದ ಕುರಿತು ಅಥವಾ ಒಂದು ವರಮಹಾಲಕ್ಷ್ಮಿ ದೇವತೆಯ ಬಗ್ಗೆ ಅಥವಾ ಈ ಪ್ರಿಪರೇಷನ್ ಬಗ್ಗೆ ಯಾವ ಥರ ಇತ್ತು, ಯಾವ ಥರ ಬಾಂಡಿಂಗ್ ಮಾಡಿ, ಯಾವ ಥರ ಡಿಸ್ಕಸ್ ಮಾಡಿ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ಇದ್ರ ಬಗ್ಗೆ ನಿಮ್ಮದು ತುಂಬ ಇದೆ ಇಲ್ಲಿ ಎಫರ್ಟ್ ನಾನು ನೋಡ್ತಾ ಇದ್ದೀನಿ. ನಮ್ದೇನಿಲ್ಲಪ್ಪ, ಎಲ್ಲ ಮಾಡಿದ್ರೆ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಜೊತೆಲೆ ಮಾಡಬೇಕು. ಸ್ವಲ್ಪ ಒಬ್ರು ಮಾಡಿದ್ರೆ ಯಾರಿಗೂ ಆಗಲ್ಲ. ಕರೆಕ್ಟಾ? ಎಲ್ಲರೂ ಕೈ ಇಟ್ಟಿದ್ರೆ ಅಜ್ಜಿ ಕೂಡ ಹೆಲ್ಪ್ ಮಾಡಿದ್ದಾರೆ. ನಾನು, ರಾಧೇಶು, ರೈನಾ ಎಲ್ಲರದು ಎಫರ್ಟ್ ಇದೆ ಅಲ್ಲಿ. ಈ ಸತಿ ನೋಡಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿಲ್ಲ, ನಾರ್ಮಲ್ ಆಗಿ ಮೀಡಿಯಂ ಆಗಿ ಮಾಡಿರೋದು. ಬಟ್ ಏನಂದ್ರೆ ನನಗೆ ಅಷ್ಟಲಕ್ಷ್ಮಿ ಇಡಬೇಕು ಅಂತ ಮನ್ಸಲ್ಲಿ ಯಾಕೋ ಅನ್ನಿಸ್ತು. ಬೆಳಗ್ಗೆ ಯೋಚನೆ ಮಾಡಿದ್ದಷ್ಟೇ. ನಾನು ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದು, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಅದು ಅವಳು ಅನ್ಕೊಂಡು ಮಾಡಿದ್ಲು, ಅದು ಕರೆಕ್ಟಾಗಿ ಹಂಗೆ ಅಷ್ಟಲಕ್ಷ್ಮಿಗೇನೆ ಬಂತು. ಅಷ್ಟೇ. ಸೂಪರ್. ಅಷ್ಟೇ ಲಕ್ಷ್ಮಿಗಳು ಸೇರಿದ್ರು. ತುಂಬ ಚೆನ್ನಾಗಿ ಆಗಿದೆ, ತುಂಬ ಚೆನ್ನಾಗಿ ಕೂಡ ಮೂಡ್ ಬಂತು. ಸೊ ಒಂದೇನು ಹೇಳ್ಬೋದು ಈ ಕುಟುಂಬದ ಬಗ್ಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಅಂತ ಹೇಳಿದ್ರೆ, ಇಲ್ಲಿ ಸಾಂಗತ್ಯನೂ ಕೂಡ ಇದೆ, ಇಲ್ಲಿ ಒಂದು ಎಲ್ಲ ರೀತಿಯ ಪ್ರೀತಿ ಕೂಡ ಇದೆ, ಲವಲವಿಕೆ ಇದೆ. ಒಂದು ಯೂನಿವರ್ಸಿಟಿಗೆ ಹೋಲಿಸ್ಬೋದು ಈ ಫ್ಯಾಮಿಲಿನ. ಸೊ ಯೂನಿವರ್ಸಿಟಿ ಲೈಕ್ ಒಂದೊಂದು ಪಾರ್ಟಲ್ಲೂ ಕೂಡ ಅದರದೇ ಆದಂಥ ವೈವಿಧ್ಯತೆ ಇರುತ್ತೆ, ಅದರದೇ ಆದಂಥ ಒಂದು ಅದ್ಭುತ ಇರುತ್ತೆ. ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಅದು ಇಲ್ಲೆಲ್ಲ ಫ್ಯಾಮಿಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇದೆ. ಸೊ ಸರ್ನ ಹೋಲಿಸ್ಕೊಂಡ್ರೆ ಅವ್ರದ್ದೇ ಒಂಥರ
ಸ್ಪೆಷಲ್ ಕ್ಯಾರೆಕ್ಟ್ರು, ಮೇಡಮ್ದು ಇನ್ನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು, ಅವ್ರ ಮದರ್ಗೆ ಹೋಲಿಸ್ಕೊಂಡ್ರೆ ಅವ್ರು ಇನ್ನೊಂಥರ ಒಳ್ಳೆ ಒಂದು ಮುಗ್ಧತೆಯಲ್ಲಿ ಅರಳಿದ ಹೂ ಥರ ಆ ಒಂದು ಮನಸ್ಸು ಇರುವಂಥ ವ್ಯಕ್ತಿತ್ವ. ಸೊ ಎಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಇದ್ದಾರೆ. ಇಂಥ ಫ್ಯಾಮಿಲಿ ಸಿಗೋದು ತುಂಬ ಕಷ್ಟ ಈಗಿನ ದಿನಗಳಲ್ಲಿ. ನೋಡಿರ್ತೀವಿ, ನಾವು ನೋಡ್ತಾ ಕೂಡ ಇದ್ದೀವಿ. ಟಿ ವಿ ಚಾನಲ್ ನೋಡಿದ್ರೆ ಸಾಕು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ಗೊತ್ತಾಗುತ್ತೆ. ಬಟ್ ಎಲ್ಲವನ್ನು ಅರ್ಥಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲರೂ ಸಪೋರ್ಟಿವ್ ಆಗಿ ಬಾಂಡಿಂಗಿಂದ ಯಾರೇ ಬಂದರೂ ಕೂಡ ಅಷ್ಟೇ ಪ್ರೀತಿಯಿಂದ ವೆಲ್ಕಮ್ ಮಾಡಿ ಅವ್ರಿಗೆ ಬೀಳ್ಕೊಡ್ತಾರಲ್ವ, ಅದು ಎಲ್ಲ ಕುಟುಂಬಗಳಲ್ಲಿ ಬರಲ್ಲ. ಸೊ ಹಾಗಾಗಿ ಈ ಪ್ರೀತಿ ವಿಶ್ವಾಸ ಎಲ್ಲ ಜೊತೆ ಹಾಗೇ ಇರಲಿ. ನಿಮ್ಮ ಫ್ಯಾಮಿಲಿ ಕೂಡ ನಾವು ಕೂಡ ಒಂದಂತ ಹೇಳ್ಕೊಳ್ತಾ ಈ ಒಂದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಕೊನೆಯದಾಗಿ ವಿಶ್ ಮಾಡ್ತಾ ಮುಂದಿನ ವರ್ಷ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಕಣ್ಣೆರಡು ಇರಬಹುದು ನೋಟಗಳು ರೂಪಗಳು ಎರಡೆರಡು ಹೃದಯ ಹೆಜ್ಜೆಯ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.